ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸೊ ವಿಂಟರ್ ನಿಮ್ಮೂರಲ್ಲೆಲ್ಲ ಯಾವ ರೀತಿ ಇದೆ? ತುಂಬ ಚಳಿ ಇದೆಯಾ ಅಥವಾ ನಾರ್ಮಲ್ ಆಗಿದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಊರ ಹೆಸರು ಮತ್ತು ನಿಮ್ಮ ಊರಲ್ಲಿರೋ ವೆದರ್ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ. ಸೊ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನಗಂತೂ ತುಂಬಾ ಖುಷಿ ಇದೆ. ಇಷ್ಟು ಕಡಿಮೆ ಟೈಮಲ್ಲಿ ನಾನು ಇಷ್ಟು ಜನಕ್ಕೆ ರೀಚ್ ಆಗ್ತಾ ಇದ್ದೀನಿ ಅನ್ನೋದು ಒಂದು. ಆಮೇಲೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ನನ್ನಿಂದನೂ ನನ್ನ ವೀಡಿಯೋಸಿಂದ ಹೆಲ್ಪ್ ಆಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಎಲ್ಲ ಗರ್ಲ್ಸ್ ರಿಲೇಟೆಡ್ ವೀಡಿಯೋನೇ ಆಗಿಬಿಟ್ಟಿದೆ ಬರೀ. ಸೊ ನೆಕ್ಸ್ಟು ಎಲ್ಲರಿಗೂ ಜನರಲಾಗಿ ಯೂಸ್ ಆಗೋವಂಥ ವೀಡಿಯೋಸ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದು ಒಂದು ಗರ್ಲ್ ರಿಲೇಟೆಡ್ ವೀಡಿಯೋನೇ ಆಗಿರುತ್ತೆ. ಸೊ ನೀವು ತಮ್ಲೈನಲ್ಲಿ ಈಗಾಗಲೇ ನೋಡಿರೋ ಥರ ಸೊ ಡೈಲಿ ವರ್ಕ್ ಮಾಡೋ ವಿಮೆನ್ಸಿಗೆ ಮತ್ತು ಡೈಲಿ ಕಾಲೇಜಿಗೆ ಹೋಗೋ ಹುಡುಗಿರಿಗೆ ಒಂದು 5 ಮಿನಿಟ್ಸಲ್ಲಿ ಅಥವಾ 6 ಮಿನಿಟ್ಸಲ್ಲಿ ಯಾವ ರೀತಿ ಬೇಗ ಕಡಿಮೆ ಪ್ರಾಡಕ್ಟ್ಸಲ್ಲಿ ಒಂದು 5ರಿಂದ 6 ಪ್ರಾಡಕ್ಟ್ಸಲ್ಲಿ ಯಾವ ರೀತಿ ಡೈಲಿ ನೀವು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ರೆಡಿಯಾಗಿ ನೀವು ಹೋಗ್ಬೋದು, ಕೆಲಸಕ್ಕಾಗಲಿ ಅಥವಾ ಕಾಲೇಜಸ್ಗಾಗಲಿ ಹೋಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಡೈಲಿ ಬೇಸಿಸಲ್ಲಿ ನಾವು ಮೇಕಪ್ ಮಾಡ್ಕೊಳ್ಳುವಾಗ ಯಾವಾಗಲೂ ನಾವು ಕನ್ಸಿಲರ್ ಅಂತೆ ಮತ್ತು ಕಾಂಪ್ಯಾಕ್ಟ್ ಅಂತೆ ಆಮೇಲೆ ಈ ಥರದ್ದೆಲ್ಲ ಬ್ಲಷ್ ಹೈಲೈಟರ್ ಅಂತ ಈ ಥರನ್ನೆಲ್ಲ ಯೂಸ್ ಮಾಡೋದಕ್ಕಾಗಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಗಂಟಾನುಗಟ್ಟಲೆ ಟೈಮೂ ಇರೋದಿಲ್ಲ. ಆಮೇಲೆ ಮಕ್ಕಳಿರೋರ್ಗಂತೂ ಅದು ಸಾಧ್ಯನೇ ಇಲ್ಲ, ಅಸಾಧ್ಯದ ಕೆಲಸ. ಸೊ ಕಡಿಮೆ ಪ್ರಾಡಕ್ಟ್ಸಲ್ಲಿ ಬರೀ ಮೇಯ್ನಾಗಿ ಬೇಕಾಗಿರೋ ಪ್ರಾಡಕ್ಟ್ಸಲ್ಲಿ ಯಾವ ರೀತಿ ರೆಡಿಯಾಗಿ ನೀವು ಅಟ್ರಾಕ್ಟಿವ್ ಆಗಿ ಕಾಣ್ಬೋದು ಮತ್ತು ತುಂಬ ಲೋ ಬಜೆಕ್ಟಲ್ಲಿ ನೀವು ರೆಡಿಯಾಗಿ ಲೋ ಬಜೆಟ್ ಇನ್ವೆಸ್ಟ್ ಮಾಡಿ ತುಂಬಾ ಕ್ಲಾಸಿಯಾಗಿ ಕಾಣೋ ಥರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ಫ್ರೆಂಡ್ಸ್, ಈ ಡೈಲಿ ಬೇಸಿಸ್ ಮೇಕಪ್ಪಿಗೆ ನಾನು ತೊಗೊಂಡಿರೋದು ಒಂದು 5 ಸಿಂಪಲ್ ಆಗಿರೋ ಪ್ರಾಡಕ್ಟ್ಸ್ ಅಷ್ಟೇ. ಒಂದು ಮಾಯ್ಶ್ಚರೈಸರು, ಪಾಂಡ್ಸ್ ಡೈಲಿ ಕ್ರೀಮು, BB ಕ್ರೀಮು, ಒಂದು ಐಲೈನರು ಮತ್ತು ಐಬ್ರೋ ಪೆನ್ಸಿಲು, ಒಂದು ಲಿಪ್ಸ್ಟಿಕ್ಕು, ಬಿಂದಿ ತೊಗೊಂಡಿದ್ದೀನಿ. ಬಿಂದಿ ಬದಲಿಗೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಸಮೇತ ಹೇಳ್ತೀನಿ ನಾನು. ಸೊ ಆ ಗುಡ್ ನ್ಯೂಸ್ ಏನು ಅಂತ ನೀವೇನಾದರೂ ಗೆಸ್ ಮಾಡೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ ಏನಿರಬಹುದು ಅಂತ. ಸೊ ಆ ಗುಡ್ ನ್ಯೂಸ್ನ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಏನಿದೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ನಾವು ಮೇಕಪ್ನ ಬೇಗ ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, ಯಾವಾಗಲೂ ಫೇಸ್ ವಾಶ್ ಮಾಡೋದನ್ನು ನೀಟಾಗಿ ಆ್ಯಸ್ ಯೂಶುವಲ್ ಎಲ್ಲ ಫೇಸ್ ವಾಶ್ ಮಾಡ್ತೀರಾ, ಬಟ್ ನಿಮಗೆ ಸೆಟ್ ಆಗುವಂಥ ಗುಡ್ ಫೇಸ್ ವಾಶ್ ಇಟ್ಕೊಳ್ಳಿ ಯಾವಾಗಲೂ. ಸೊ ಪಾಂಡ್ಸ್ ವೈಟ್ ಬ್ಯೂಟಿ ತುಂಬಾ ಚೆನ್ನಾಗಿದೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಪದೇ ಪದೇ ವೀಡಿಯೋಸಲ್ಲಿ ಹೇಳ್ತಾನೇ ಇದ್ದೀನಿ. ಸೊ ಖಂಡಿತವಾಗ್ಲೂ ನಾನು ಹೇಳಿದ್ಕಾದ್ರೂ ಒಂದ್ಸಲಿ ತಂದು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನಿಮ್ಮ ಸ್ಕಿನ್ ಟೋನಲ್ಲಿ ಅಥವಾ ನಿಮ್ಮ ಸ್ಕಿನ್ ಹೆಲ್ದಿನೆಸ್ಸಲ್ಲಿ ನೀವು ಡಿಫ್ರೆನ್ಸ್ನ ಕಂಡೇ ಕಾಣ್ತೀರಾ. ಫ್ರೆಂಡ್ಸ್, ನಾನು ಹೇಳ್ದಂಗೆ ತುಂಬ ಕಡಿಮೆ ಪ್ರಾಡಕ್ಟ್ಸಲ್ಲಿ ಯಾವ ರೀತಿ ಮೇಕಪ್ನ ಸ್ಟಾರ್ಟ್ ಮಾಡಿಬಿಡೋದು ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಕ್ಯಾಮ್ರಾನ ಹತ್ತಿರ ತೊಗೊತಾ ಇದ್ದೀನಿ. ಸೊ ನೋಡಿ, ಯಾವುದೇ ಫಿಲ್ಟರ್ ಹಾಕಿಲ್ಲ ನಾನು. ಸ್ಟಾರ್ಟ್ ಮಾಡಿಬಿಡೋಣ ಮೇಕಪ್ಪು. ನೋಡಿ, ನನಗೂ ಇಲ್ಲೆಲ್ಲ ಕಲೆ ಇದೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಏನು ಗೊತ್ತಾ, ನನಗೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಅದು ಅಮ್ಮ ಆಗಿರೋ ಕಲೆಗಳು ಅದೇ ರೀತಿ ಉಳ್ಕೊಂಬಿಟ್ಟಿದೆ. ಸೊ ಅದಕ್ಕೇನು ನಾನು ಮಾಡೋದಕ್ಕಾಗೋದು ಇಲ್ಲ, ಅಮ್ಮದ ಕಲೆ ಹೋಗೋದು ಇಲ್ಲ. ಸೊ ನಿಮಗೇನಾದರೂ ಅಮ್ಮ ಕಲೆ ಹೋಗೋಷ್ಟು ಏನಾದರೂ ಟಿಪ್ಸ್ ಗೊತ್ತಿದ್ರೆ ನನಗೂ ತಿಳಿಸಿ. ಸೊ ನಾನು ಕೂಡ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲರೂ ನನ್ನ ಹತ್ರ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಅಮ್ಮ ಕಲೆ ಆಗುತ್ತಲ್ವಾ, ಸೊ ಅದು ಹೋಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆಗೂ ಇದೆ, ಮುಖ ತುಂಬ ಅಮ್ಮದ ಕಲೆ ಇದೆ, ನಮ್ಮ ಅಪ್ಪ ಅವ್ರ ಅಕ್ಕಂಗೆ. ಸೊ ಅವರಿಂದ ಜೆನೆಟಿಕಲ್ ನನಗೆ ಬಂತು ಅಂತ ಅನಿಸುತ್ತೆ. ಸೊ ನನಗೆ ತುಂಬ ಉಳ್ಕೊಂಡಿಲ್ಲ, ಒಂದು 4-5 ಕಡೆ ಉಳ್ಕೊಂಡಿದೆ ಅಷ್ಟೇ ಮುಖದಲ್ಲಿ. ಫ್ರೆಂಡ್ಸ್, ಮೇಕಪ್ನ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಫಸ್ಟು ನೋಡಿ, ನೀವು ಯಾವತ್ತೂ ಫಸ್ಟ್ ಮೇಕಪ್ ಮುಖದ ಕಾಸ್ಟ್ಯೂಮ್ ಹಾಕೊಂಬಿಡಿ. ಸೊ ಕಾಸ್ಟ್ಯೂಮಿಗೆ ತಕ್ಕನಂಗೆ ನೀವು ಮೇಕಪ್ನ ಮಾಡ್ಕೋಬೋದು. ಹೇರ್ ಸ್ಟೈಲ್ ಇಟ್ಕೊಳ್ಳಿ, ಪೆಂಡಿಂಗಲ್ಲಿ ಇಡಿ. ಕಾಸ್ಟ್ಯೂಮ್ ಹಾಕ್ಕೊಂಡು ನೀವು ಡೈರೆಕ್ಟ್ ಮೇಕಪ್ಪಿಗೆ ಹೋಗ್ಬಿಡಿ. ನಾನಿಲ್ಲಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಮಾಯ್ಶ್ಚರೈಸರ್ನ ನೀಟಾಗಿ
ಫ್ರೆಂಡ್ಸ್, ಮಾಯ್ಶ್ಚರೈಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸೊ ಸ್ಕಿನ್ನಿಗೆ ವೆರಿ ಇಂಪಾರ್ಟೆಂಟು ಮಾಯ್ಶ್ಚರೈಸ್ ಮಾಡುವಂಥದ್ದು. ಸೊ ಎಲ್ಲರೂ ನಿಮಗೆ ಸೂಟ್ ಆಗೋವಂಥದ್ದು, ಇಷ್ಟ ಆಗೋವಂಥ ಮಾಯ್ಶ್ಚರೈಸರ್ನ ಇಟ್ಕೊಂಡಿರಿ. ಇದು ಪಾಂಡ್ಸಿಂದು ಹೈರಲೋನಿಕ್ ಮಾಯ್ಶ್ಚರೈಸರು ಜೆಲ್, ಹೈಡ್ರಾ ಸೂಪರ್ ಜೆಲ್ ಮಿರಾಕಲ್. ಇದು ತುಂಬಾ ಲೈಟಾಗಿರುತ್ತೆ, ಜೆಲ್ ಟೈಪ್. ಇದು ಜೆಲ್ ಬೇಸು ನೋಡಿ. ಈ ಒಂದು ಸ್ವಲ್ಪ ಹೊತ್ತಲ್ಲೇ ಇದು ಡ್ರೈ ಆಗಿ ಈ ಥರ ಮಾಯ್ಶ್ಚರೈಸರ್ ಅಂದರೆ ಒಂಥರ ಆಯಿಲಿ ಥರ ಅನಿಸ್ತಾ ಇರುತ್ತಲ್ವ, ಇದು ಸ್ವಲ್ಪನೂ ಅನಿಸೋದಿಲ್ಲ. ನೀಟಾಗಿ ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟು ಒಳ್ಳೆ ಗ್ಲೋ ಕೊಡುತ್ತೆ. ಇಲ್ಲಿ ನೋಡ್ತಾ ಇರಿ. ಸೊ ಫ್ರೆಂಡ್ಸ್, ನೆಕ್ಸ್ಟು ನಾನು ಡೈಲಿ ಯೂಸ್ ಮಾಡುವಂಥ ಪಾಂಡ್ಸ್ ವೈಟ್ ಬ್ಯೂಟಿ ಯೂಸ್ ಮಾಡ್ತಿದ್ದೀನಿ. ಎಲ್ಲ ವಿಮೆನ್ಸು, ಎಲ್ಲ ಆಲ್ ಸ್ಕಿನ್ ಟೈಪ್ ಅವರು, ಮತ್ತು ಕಾಲೇಜ್ಗೆ ಹೋಗೋ ಹುಡುಗಿರು, ಮತ್ತು ಹೈಸ್ಕೂಲ್ ಅವರು, 7th ಮೇಲೆ ಎಲ್ಲರೂ ಯೂಸ್ ಮಾಡ್ಬೋದು. 7thವರೆಗೂ ನೀವು ಬರೀ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಸಾಕು ಮಕ್ಕಳಿಗೆ. ಸೊ 7th ಮೇಲೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ತುಂಬಾ ಹಾರ್ಮೋನಲ್ ಪ್ರೊಡಕ್ಷನ್ ಶುರು ಆಗಿರುತ್ತೆ ಹೆಣ್ಮಕ್ಳಲ್ಲಿ. ಸೊ ಆಗ ನೀವು ಪಾಂಡ್ಸ್ ವೈಟ್ ಬ್ಯೂಟಿನ ಪ್ರಿಫರ್ ಮಾಡ್ಬೋದು. ಚೆನ್ನಾಗಿದೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಇದರಲ್ಲಿ UV ಪ್ರೊಟೆಕ್ಷನ್ ಕೂಡ ಇದೆ. ನೀವು ಡೈಲಿ ಬೇಸಿಸಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಸೊ ಪಾಂಡ್ಸ್ ವೈಟ್ ಬ್ಯೂಟಿನ ಈವನಾಗಿ ಎಲ್ಲ ಕಡೆ ಹಾಕ್ಕೊತಾ ಇದ್ದೀನಿ. ನೆಕ್ ಏರಿಯಾನ ಯಾವತ್ತೂ ಮರಿಬಾರ್ದು ಫ್ರೆಂಡ್ಸ್. ಮೇಕಪ್ ಮಾಡುವಾಗ ನೀವು ಎಷ್ಟೇ ಅರ್ಜೆನ್ಸಿಲಿ ಇದ್ರೂ ಅಷ್ಟೇ ನೆಕ್ ಏರಿಯಾನ ಮರಿಬೇಡಿ. ತುಂಬ ಡಿಫ್ರೆನ್ಸ್ ಕಾಣುತ್ತೆ ಮುಖಕ್ಕೂ ನೆಕ್ಕಿಗೂ. ಸೊ ಬಿಸಿಲಲ್ಲಿ ಇಲ್ಲೆಲ್ಲ ಆಲ್ಮೋಸ್ಟ್ ನೆಕ್ಕೆಲ್ಲ ಟಾಪು ಅಥವಾ ಅದೆಲ್ಲ ಹಾಕಿದಾಗ ಬಿಸಿಲಲ್ಲಿ ಇಲ್ಲೆಲ್ಲ ಕಪ್ಪಾಗಬಾರ್ದು ಅಂದರೆ ನೀವು ನೆಕ್ ಏರಿಯಾನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ನೋಡಿ, 2 ಪ್ರಾಡಕ್ಟ್ ಆಯಿತು ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ಇದು ಒಂಚೂರು ನೀಟಾಗಿ ಅಬ್ಸರ್ವ್ ಆಗೋ ಥರ ನೀವು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಈವನಾಗಿ. ನೋಡಿ ಫ್ರೆಂಡ್ಸ್, ನೀಟಾಗಿ ಪಾಂಡ್ಸ್ ವೈಟ್ ಬ್ಯೂಟಿ ಸ್ಪ್ರೆಡ್ ಆಗಿದೆ. ಸೊ ಈಗ ನಾನು ಪಾಂಡ್ಸ್ BB ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಸೊ BB ಕ್ರೀಮು ಇದರಲ್ಲಿ ಐವರಿ, ಇದು ದುಡ್ಡು ಬಂದು 99 ರುಪೀಸು ಸ್ಮಾಲ್ ಪ್ಯಾಕು. ಸೊ ಇದರಲ್ಲಿ ಸ್ವಲ್ಪ ಎಲ್ಲಿ ನಿಮಗೆ ಕಲೆಗಳಿದೆ, ಮಾರ್ಕ್ಸ್ಗಳಿದೆ, ಅಲ್ಲಿ ಕವರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಲಿಟಲ್ ಅಮೌಂಟು. ಸೊ ಇದೇ ನಿಮಗೆ ಫೌಂಡೇಶನ್ ಥರ ಮತ್ತು ಕಾಂಪ್ಯಾಕ್ಟು ಎಲ್ಲ ಥರನೂ ಇದು ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು ಫ್ರೆಂಡ್ಸ್, ನನ್ನ ಫೇವ್ರೆಟ್ಟು. ಡಾರ್ಕ್ ಸರ್ಕಲ್ ಇದ್ದರೆ ಅಲ್ಲಿ ಕೂಡ ಸ್ವಲ್ಪ ವೆರಿ ಲಿಟಲ್ ಅಮೌಂಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲ ಎಲ್ಲಿ ಅನ್ಈವನ್ ಸ್ಕಿನ್ ಇದೆ ಅಲ್ಲೂ ಕೂಡ ಹಾಕಿ. ಸೊ ನೀಟಾಗಿ ಸ್ಪ್ರೆಡ್ ಮಾಡಿ. ನೋಡಿ ಫ್ರೆಂಡ್ಸ್, ಕೈಯಲ್ಲೇ ನೀವು ಬ್ಲೆಂಡ್ ಮಾಡಿಬಿಡ್ಬೋದು ಇದನ್ನು, ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಸೊ ಡೈಲಿ ಬೇಸಿಸಲ್ಲಿ ನೀವು ಮೇಕಪ್ ಮಾಡಿಕೊಂಡು ಕೆಲಸಕ್ಕೆ ಮತ್ತು ಕಾಲೇಜ್ಗೆ ಹೋಗೋರು ಬ್ರಷ್ ಇಟ್ಕೊಳ್ಳೋದು ಮತ್ತು ಇದನ್ನೆಲ್ಲ ಇಟ್ಕೊಂಡು ಕೂರೋದಕ್ಕಾಗೋದಿಲ್ಲ ಅಲ್ವಾ, ಏನು ಸ್ಪಾಂಜು, ಅರ್ಜೆನ್ಸಿಲಿ ಇದೆಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ನಾನು ಡೈಲಿ ಯಾವ ರೀತಿ ನೀವು ರೆಡಿ ಆಗ್ಬೋದು ಅಂತ ತೋರಿಸ್ತಾ ಇರೋದ್ರಿಂದ ಆದಷ್ಟು ಫಾಸ್ಟ್ ಮೆಥಡಲ್ಲಿ ಯಾವುದು ಈಸಿ ಆಗುತ್ತೆ ಮತ್ತು ಫಾಸ್ಟ್ ಮೆಥಡಲ್ಲಿ ನಾವು ಕನ್ಸಿಸ್ಟೆಂಟಾಗಿ ಅದನ್ನು ಫಾಲೋ ಮಾಡ್ಬೋದು, ಆ ಥರ ಯೂಸ್ ಮಾಡೋ ಅಂಥ ಟಿಪ್ಸ್ ಮಾತ್ರ ಕೊಡ್ತಾಯಿದ್ದೀನಿ. ಸೊ ಯಾವುದೇ ಸ್ಪಾಂಜು ಬೇಡ, ಏನು ಬೇಡ, ಕೈಯಲ್ಲೇ ನೀವು ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇದನ್ನು ಕರೆಕ್ಟ್. ಸೊ ಫ್ರೆಂಡ್ಸ್ ನೋಡಿ, ಈವನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಐಬ್ರೋ ಫಿಲ್ ಮಾಡ್ಕೊಳ್ಳೋದಕ್ಕೆ ನಾನು ಐಬ್ರೋ ಪೆನ್ಸಿಲ್ನ ತೊಗೊಂಡಿದ್ದೀನಿ. ಸೊ ತುಂಬ ಡಾರ್ಕ್ ಆಗೋಲ್ಲ, ಲೈಟಾಗಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ, ನಿಮಗೆ ತೀರಾ ಎಲ್ಲಿ ಕಮ್ಮಿ ಇದೆ ಅಂತ ಮೊಬೈಲ್ ನೋಡ್ಕೊಂಡು ಹಚ್ಕೊಳ್ಳೋಕ್ಕೆ ಬರೋಲ್ಲ ಫ್ರೆಂಡ್ಸ್. ಸ್ವಲ್ಪ ಐಬ್ರೋ ಪೆನ್ಸಿಲು ಮತ್ತು ಐಲೈನರ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ಳಿ, ಅದು ಸ್ವಲ್ಪ ಕೆಟ್ಟರೂ ಚೆನ್ನಾಗಿ ಕಾಣಲ್ಲ. ಸೊ ಫ್ರೆಂಡ್ಸ್, ಐಬ್ರೋ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಥರ ಬ್ರಷ್ ಇರೋ ಐಬ್ರೋ ಪೆನ್ಸಿಲ್ನ ತೊಗೊಳ್ಳಿ, ನೀಟಾಗಿ ನೀವು ಅದು ಸೊ ದಟ್ ನೀಟಾಗಿ ಕೂಮ್ ಮಾಡಿಬಿಡ್ಬೋದು. ಸೊ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟು ಐಲೈನರ್ಗೆ ಹೋಗ್ಬಿಡೋಣ. ನೋಡಿ, ಇದು ಲ್ಯಾಕ್ಮಿ ಅವ್ರದ್ದು ಐಲೈನರು, ನನ್ನ ಫೇವ್ರೆಟು, ಚೆನ್ನಾಗಿದೆ. ನಾನು ಲೆನ್ಸ್ ಕೂಡ ಹಾಕಿರ್ತೀನಿ, ಈಗಲೂ ಕೂಡ ಲೆನ್ಸ್ ಹಾಕಿದ್ದೀನಿ. ಸೊ ಲೆನ್ಸ್ ಹಾಕಿದರೂ ಇದು ಸ್ಪ್ರೆಡ್ ಆಗೋದಿಲ್ಲ ಕಣ್ಣು.
ಮಸ್ಕಾರಾನೂ ಹಚ್ಚಬೇಕು ಅನ್ನೋ ಇದಿಲ್ಲ, ಮಲ್ಟಿ ಯೂಸ್ ಆಗುತ್ತೆ ಇದು. ಸೊ ಲಿಕ್ವಿಡ್ ಐಲೈನರ್ನ ನಾವು ಮಲ್ಟಿ ಯೂಸ್ ಆಗಿ ಈ ಥರನೂ ಮಾಡ್ಕೊಡ್ಬೋದು. ನೋಡಿ, ಐ ಡಿಫೈನ್ ಮಾಡಿದ್ಮೇಲೆ ಆ ಲುಕ್ಕಿಗೆ ಎಷ್ಟು ಕಳೆ ಬರುತ್ತೆ ನೋಡಿ. ಸೊ ನೆಕ್ಸ್ಟು ಲಿಪ್ಸ್ಟಿಕ್ಕು. ಸೊ ಇದು ಅಷ್ಟೇ ಮಾರ್ಸ್ ಅವ್ರದ್ದು 350 ಸಮಥಿಂಗ್ ಇರಬೇಕು. ಫಸ್ಟ್ ಔಟ್ಲೈನ್ ಮಾಡ್ಕೊಬಿಡಿ. ಫ್ರೆಂಡ್ಸ್, ಇದೇ ಲಿಪ್ಸ್ಟಿಕ್ನ ನಾವು ಚೀಕ್ ಟಿಂಟ್ ಆಗೂ ಕೂಡ ಯೂಸ್ ಮಾಡ್ಬೋದು, ಬ್ಲಷ್ ಆಗಿನೂ ಕೂಡ ಯೂಸ್ ಮಾಡ್ಬೋದು. ನೋಡಿ, ಫ್ರೆಂಡ್ಸ್, ಲಾಸ್ಟ್ ಆ್ಯಂಡ್ ಫೈನಲ್ ಬಿಂದಿ. ಸೊ ನೀವು ಯಾವ ಕಲರ್ ಕಾಸ್ಟ್ಯೂಮ್ ಹಾಕಿರ್ತೀರ ಆ ಕಲರು ನೀವು ಪ್ರಿಫರ್ ಮಾಡ್ಬೋದು. ಸೊ ಇವತ್ತು ನಾನು ಬ್ಲ್ಯಾಕ್ ಟಾಪಲ್ಲಿ ಸ್ವಲ್ಪ ಇಲ್ಲೆಲ್ಲ ಮರೂನ್ ಇರೋದ್ರಿಂದ ಸೊ ಮರೂನ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸೊ ನೀವು ಈ ಥರ ಫುಲ್ ಎಲ್ಲ ಕಲರು ಇಟ್ಕೊಳ್ಳೋದ್ರಿಂದ ಈ ಥರದ್ದೊಂದು ಮಲ್ಟಿ ಯೂಸ್ ಆಗಿ ನೀವು ಮಾಡಬಹುದು. ಸೊ ಫೈನಲಿ ಒಂದು ಹೇರ್ ಸ್ಟೈಲ್ ಮಾತ್ರ ಮಾಡೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ಯಾವಾಗಲೂ ನಿಮ್ಮದು ಫೋರ್ ಹೆಡ್ ಹೇಗೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಸೊ ಫೋರ್ ಹೆಡ್ ಸ್ವಲ್ಪ ಅಗ್ಲವಾಗಿ, ಹಣೆ ಸ್ವಲ್ಪ ಅಗ್ಲ ಇರುತ್ತೆ, ಅಂಥವರು ಆಲ್ಮೋಸ್ಟ್ ಹೇರಲ್ಲಿ ಸ್ವಲ್ಪ ಕವರ್ನ ಮಾಡಿ. ಇಲ್ಲ ನಿಮ್ಮದು ಫೋರ್ ಹೆಡ್ ಸ್ವಲ್ಪ ಕಮ್ಮಿನೇ ಇದೆ ಅಂತ ಅಂದರೆ ನೀವು ಫೋರ್ ಹೆಡ್ನ ಹೈಲೈಟ್ ಆಗೋ ಥರ ಹೇರ್ ಸ್ಟೈಲ್ ಮಾಡಬೇಕಾಗುತ್ತೆ. ನಾನು ಕುರ್ತಿಗೆ ಯಾವ ರೀತಿ ಸೂಟ್ ಆಗುತ್ತೆ ಅದನ್ನು ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಫೇವ್ರೆಟ್ ಹೇರ್ ಸ್ಟೈಲ್ನ ಪ್ರಿಫರ್ ಮಾಡಬಹುದು. ಸೊ ಈ ಮೇಕಪ್ ಎಲ್ಲ ಹೇರ್ ಸ್ಟೈಲಿಗೂ ಮ್ಯಾಚ್ ಆಗುತ್ತೆ. ಸೊ ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಹಾಗೇ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಹೇರ್ ಸ್ಟೈಲ್ ಸಿಂಪಲಾಗಿ ಈ ಥರ ಮಾಡಿದ್ದೀನಿ. ಸೊ ಇದು ಬ್ಲ್ಯಾಕ್ ಆಗಿರೋದ್ರಿಂದ, ಬ್ಲ್ಯಾಕ್ ಟಾಪ್ ಆಗಿರೋದ್ರಿಂದ ಸೊ ಕುರ್ತಿ ನಾನು ಇನ್ನೇನು ಬೇರೆ ಜುವೆಲ್ಸ್ ಏನು ಯೂಸ್ ಮಾಡಲ್ಲ. ಸೊ ಡೈಲಿ ಬೇಸಿಸಲ್ಲಿ ನೀವು ಕಾಲೇಜ್ಗೆಲ್ಲ ಹೋಗುವಾಗ ಇಯರಿಂಗ್ಸ್ ಒಂದು ಡ್ರೆಸ್ ಮ್ಯಾಚಿಂಗ್ ಹಾಕಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆ್ಯಂಡ್ ಒಂದು ಡಿಫ್ರೆಂಟ್ ಲುಕ್ ಇರುತ್ತೆ. ದಿನ ಒಂದೇ ಥರ ಕಾಣೋದಿಲ್ಲ. ಸೊ ಇಯರಿಂಗ್ಸ್ ಒಂದು ನೀವು ಡಿಫ್ರೆಂಟಾಗಿ ಮ್ಯಾಚ್ ಮಾಡ್ಬೋದು. ಸೊ ವಾಚ್,
ನೋಡಿದ್ರಲ್ಲ ಫ್ರೆಂಡ್ಸ್, ಡೈಲಿ ಬೇಸಿಸಲ್ಲಿ ನಾವು ಯಾವ ರೀತಿ ಕೇವಲ 4ರಿಂದ 5 ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಈ ಥರ ಮೇಕಪ್ ಮಾಡ್ಕೋಬಹುದು ಅಂತ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಸೊ ಇದೇ ರೀತಿ ಟಿಪ್ಸ್ಗೋಸ್ಕರ ಕಾಯ್ತಾ ಇರಿ, ನೆಕ್ಸ್ಟ್ ವಿಡಿಯೋಗೋಸ್ಕರನೂ ಕಾಯ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.